ಅಲ್ಲ, ಈಗ ಬಜೆಟ್ ಅಲ್ಲಿ ನನಗೆ ಈಗ ಅವಕಾಶ ಕೊಡ್ತಿರಲ್ಲ. ಬಜೆಟ್ ಮೇಲೆ ಮಾತಾಡಿ ನೀವು. ಅವಾಗ ಈ ವಿಚಾರವನ್ನು ನಾನು ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ. ಯಾವ ರೀತಿ ಮುಖ್ಯಮಂತ್ರಿಗಳು ಸತ್ಯವನ್ನ ಮರಿಮಾಚಿ, ಆಯ್ತು, ಮತ್ತೆ ವಸ್ತುಸ್ಥಿತಿಯನ್ನ ಮರಿಮಾಚಿ, ಕಾನೂನನ್ನ ತಿರುಗಿಸಿ ಹೆಂಗೆ ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತೀವಿ. ಆಯ್ತು, ಮಾಡೋದು ಬಿಜೆಪಿ ಅವರದೆಲ್ಲ ಮಾಡೋದು ಯಾಕಪ್ಪ ಸರ್ ಸುಳ್ಳು? ಈಗ ಬಸವರಾಜ್ ಮಾತಾಡಿ, ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಹೆಂಗೂ ಟೈಮ್ ಇದೆ ನಿಮ್ಗೆ. ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ಮಾತಾಡಕ್ಕೆ ಕೊಟ್ಬಿಡಿ ಸ್ವಾಮೀಜಿ. ಅಲ್ಲ ಸ್ವಾಮಿ, ಕೊಟ್ಬಿಡಿ. ಇಲ್ಲ ಮಾತಾಡ್ಲಿ. ನಾವು ಉತ್ತರ ಕೊಡ್ತೀವಿ, ಮಾತಾಡ್ಲಿ. ನೀವು ಮಾತಾಡ್ರಿ, ನೀವು ಮಾತಾಡಿ. ಯತ್ನಾಳ್, ಬಜೆಟ್ ಮೇಲೆ ನೀವು ಮಾತಾಡಿ. ನಮ್ಮ ಉತ್ತರ ಬರೀ ಬಜೆಟ್ ಮೇಲೆ. ರಾಜ್ಯಪಾಲರ ಭಾಷಣದ ಮೇಲೆ ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ಕೋಪ, ಮೈಯೆಲ್ಲ ಉರಿ ಹತ್ಕತ್ತದೆ. ಈ ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಮಾತಾಡ್ಲಿ, ತಕರಾರಿಲ್ಲ. ಏನ್ ಬೇಕಾದ್ರೂ ಮಾತಾಡ್ಲಿ. ಪಾರ್ಲಿಮೆಂಟ್ ನೋಡ್ತಾರೆ ಅಷ್ಟೇ, ಬೇರೆ ಸತ್ಯ ಹೇಳ್ತಾ ಇದ್ದೀನಿ ನೋಡಿ. ಪಾರ್ಲಿಮೆಂಟ್ ಬಿಟ್ಟೇನು ಇಲ್ಲ ಅವ್ರು. ಮಾನ್ಯ ಅಧ್ಯಕ್ಷರೇ, ಪೆರಿಫೆರಲ್ ರಿಂಗ್ ರೋಡ್ಗೆ ಪೆರಿಫೆರಲ್ ರಿಂಗ್ ರೋಡ್ ಟು ಡಿಕಂಜೆಸ್ಟ್ ಬೆಂಗಳೂರು ಈಸ್, ಇದು ಅವರು ರಿಪೋರ್ಟ್ ವರದಿ. Bengaluru is considered the Silicon Valley of India, the information technology, biotechnology and science and technology capital of India. However, its success has led to tremendous increase in traffic density. Therefore, the state government has requested support for building a peripheral ring road to divert the heavy vehicular traffic to bypass the city. We recommend an amount of rupees 3,000 crores. ಇದು 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್. ಆಮೇಲೆ ಫೈನಲ್ ರಿಪೋರ್ಟ್ ಏನ್ ಬಂದಿದೆ ಇದೆ. ಫೈನಲ್ ರಿಪೋರ್ಟ್ ನಿಮ್ಗೆ ಗೊತ್ತಿಲ್ಲ, ಕೂತ್ಕೊಳ್ರಿ, ಗೊತ್ತಿಲ್ಲ. ಇದೇ ಫೈನಲ್ ರಿಪೋರ್ಟ್. ಹೋಲಿಸ್ಟಿಕ್ ಇಂಪ್ರೂವ್ಮೆಂಟ್ ಆಫ್ ವಾಟರ್ ಬಾಡೀಸ್. ಅದಕ್ಕೆ ವಿ ರೆಕಮೆಂಡ್ rupees 3,000 crore for this purpose. 6,000 ಕೋಟಿ ಆಯ್ತಾ, 3,000 ಪ್ಲಸ್ 3,000 ಮತ್ತೆ 5,495 ಕೋಟಿ. ಎರಡು ಸೇರಿಸಿದ್ರೆ ಎಷ್ಟಾಯ್ತು ಅಧ್ಯಕ್ಷರೇ? 11,495 ಕೋಟಿ. ನಾನು ಅಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಹೇಳಿದೆ, ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ಹೋಗಿ ಕೂತ್ಕೊಂಡು ಗಲಾಟೆ ಮಾಡಿ ತಗೊಬರ್ರಿ, 11,495 ಕೋಟಿ ನಮಗೆ ನಷ್ಟ ಆಗ್ಬಿಡ್ತದೆ, ತಗೊಬರ್ರಿ ಅಂತ ಹೇಳಿದೆ. ಮಾಡಲಿಲ್ಲ. 25 ಜನ MP-ಗಳು ಹೋದ್ರು, ಕೇಳಲಿಲ್ಲ ಒಂದಿನ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಮ್ಗೆ 5,495 ಕೋಟಿ ಫಸ್ಟ್ ರಿಪೋರ್ಟ್ ನಲ್ಲಿ, ಮಾನ್ಯ 6,000 ಕೋಟಿ ಫೈನಲ್ ರಿಪೋರ್ಟ್ ನಲ್ಲಿ ಹೇಳಿರೋದು. ಮಾನ್ಯ ಸಭಾ ಆಮೇಲೆ 5,300 ಕೋಟಿ ಅಪ್ಪರ್ ಭದ್ರಾಕ್ಕೆ. ಒಂದ್ ನಿಮಿಷ, ಅಪ್ಪರ್ ಭದ್ರಾ ಇಲ್ಲ, ಕೂತ್ಕೊಳ್ಳಿ. ಎಲ್ಲ ಮಾಜಿ ಇದೊಂದು ಸಾರಿ ಕೂತ್ಕೊಂಡ್ಬಿಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇಂಟೀರಿಯಂ ರಿಪೋರ್ಟಲ್ಲಿ ನಮಗೆ 5,629 ಕೋಟಿ ಅವರು ಹೇಳಿದ್ದು ನಿಜ. ಆದರೆ ಫೈನಾನ್ಸ್ ಕಮಿಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ ಸ್ಪೆಷಲ್ ರಿಕಮೆಂಡೇಶನ್ ಮಾಡೋಕ್ಕೆ ಅವಕಾಶ ಇಲ್ಲ. ಒಟ್ಟಾರೆ 6 ರಾಜ್ಯಕ್ಕೆ 22,000 ಕೋಟಿ ಮಾಡಿದ್ರು ಅವರು. ಎಲ್ಲವೂ ಕೂಡ ತಾವೇ ಫೈನಲ್ ರಿಪೋರ್ಟಲ್ಲಿ ಅದನ್ನು ತೆಗೆದು ಹಾಕಿದ್ರು, ಎನ್ ಕೆ ಸಿಂಗ್. ಸೊ ಯಾವುದು ಫೈನಲ್ ರಿಪೋರ್ಟ್ ಇದೆ ಅದ್ರ ಮೇಲೆ ಕೇಂದ್ರ ಸರ್ಕಾರ ಕೊಡ್ತದೆ. ಆದ್ದರಿಂದ ಅದು ಇಂಟೀರಿಯಂ ರಿಪೋರ್ಟ್ನಲ್ಲಿ ಇದೆ, ಕೊಡಿ ಅಂತಂದ್ರೆ ಅದು ಕೊಡಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ, ಈಗ 6,000 ಕೋಟಿ ಏನು ಬೆಂಗಳೂರು ಕೊಡಬೇಕು, ಇವತ್ತಿಗೂ ಇದೆ. ಅದು ನಮ್ಮದು 15th ಫೈನಾನ್ಸ್ 26ವರೆಗೂ ಇದೆ. ನೀವು ಪೆರಿಫೆರಲ್ ರಿಂಗ್ ರೋಡನ್ನು ನೀವು ಪ್ರಾರಂಭನೆ ಮಾಡಿಲ್ಲ, ನಿಮ್ಮ ಲ್ಯಾಂಡ್ ಎಕ್ವಿಸಿಷನ್ ಆಗಿಲ್ಲ. ನಮ್ಮ ಕಾಲದಲ್ಲೂ ಕೂಡ ನಾವು ಮಾಡೋಕ್ಕಾಗಲಿಲ್ಲ. ನಾವು 2 ಬಾರಿ ಟೆಂಡರ್ ಕರೆದ್ರೂ ಕೂಡ ಬಿಕಾಸ್ ಆಫ್ ಲ್ಯಾಂಡ್ ಎಕ್ವಿಸಿಷನ್ ಆ್ಯಂಡ್ ರೇಟ್ ಫಾರ್ ದ ಲ್ಯಾಂಡ್ಸ್ ಯಾರು ಮುಂದೆ ಬರಲಿಲ್ಲ. ಟೆಂಡರ್ ಹಾಕೋಕ್ಕೆ ಯಾರು ಮುಂದೆ ಬರಲಿಲ್ಲ. ಇಟ್ಸ್ ಅ ಮೇಜರ್ ಪ್ರಾಬ್ಲಮ್ ಪೆರಿಫೆರಲ್ ರಿಂಗ್ ರೋಡ್ದು. ಈಗ ಮತ್ತೆ ಇವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದನ್ನು ಟೆಂಡರ್ ಕರೀತಾ ಇದ್ದಾರೆ. ಈ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಪ್ರೊಜೆಕ್ಟ್ ಮಾಡುವಂಥ
ಫಂಡಮೆಂಟಲ್ ಪ್ರಾಬ್ಲಮನ್ನು ನಾವು ಸರಿ ಮಾಡ್ದೇನೆ, ಪ್ರಪೋಸಲ್ ಕಳಿಸ್ತೇನೆ, ಅದು ಬಂದಿಲ್ಲ, ನೀವು ತೊಗೊಂಡು ಬನ್ನಿ ಅಂದರೆ ಹೆಂಗಾಗುತ್ತೆ? ಅಪ್ಪರ್ ಭದ್ರಾದು ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾದು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಪ್ಪರ್ ಭದ್ರಾಗೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೆ ನಾವು 2018ರಿಂದ 13 ಇದ್ದಾಗಲೇ ಅದಕ್ಕೆ ಏನೇನು ಬೇಕು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲವನ್ನೂ ಕೂಡ ನಾವು ಮಾಡ್ಕೊಂಡಿದ್ವಿ. ಪ್ರಪೋಸಲ್ ಹಂಗೆ ಇತ್ತು. ನಾವು ಬಂದ ಮೇಲೆ ಮೂವ್ ಮಾಡಿದ್ವಿ. CWC ಅಪ್ರೂವ್ ಮಾಡಿತ್ತು, ಹೈ ಪವರ್ ಕಮಿಟಿ ಅಪ್ರೂವ್ ಮಾಡ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಇಂಡಿಯಾ ಅಪ್ರೂವ್ ಮಾಡ್ತು, ಕ್ಯಾಬಿನೆಟ್ಗೆ ಹೋಯ್ತು. ಆ ಸಂದರ್ಭದಲ್ಲಿ ನಮ್ಮ ಬಜೆಟ್ ಇತ್ತು. ಅದಕ್ಕೆ ನಾನು ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ ಅಂತ. ಈಗಲೂ ಕೂಡ ನಾವು ಪ್ರಯತ್ನ ಮಾಡಿದ್ರೆ ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ. ಅದು ಒಂದು ಕಡೆ ಬಿಡಿ, 5300 ಕೋಟಿ ಹೆಂಗೆ ತೊಗೋಬೇಕು ನಾವು ಬಜೆಟ್? ಅಲ್ಲಿಯ ಬಜೆಟಲ್ಲಿ ಇದ್ದಿದ್ದು ಇವತ್ತು ನಮಗೆ AIVPಯಿಂದ ಮುಖಾಂತರ ಬರ್ತದೆ. ಅದಕ್ಕೆ N ಫಾರ್ಮ್ ಅಂತಿದೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ. N ಫಾರ್ಮ್ಯಾಟಲ್ಲಿ ನೀವು ಕಳಿಸಿದರೆ ಅಲ್ಲಿ CWC ಅಪ್ರೂವಲ್ ಆಗಿ, ನೀರಾವರಿ ಇಲಾಖೆ ಅಪ್ರೂವಲ್ ಆಗಿ, ಅಲ್ಲಿ ಫೈನಾನ್ಸ್ ಕ್ಲಿಯರೆನ್ಸ್ ಅಂತ ಬರ್ತದೆ. ಅದು ಯಾವುದು ಪ್ರಯತ್ನ ಮಾಡಿದೆ, ಒಂದು ಪತ್ರ ಬರೆದ್ಬಿಟ್ಟು 5300 ಕೋಟಿ ಕೊಡಿ ಅಂತಂದರೆ, ಈಗ ಸಿದ್ದರಾಮಯ್ಯವ್ರ ಬಜೆಟಲ್ಲಿ ದುಡ್ಡು ಇಡ್ತಾರೆ, ನಮ್ಮ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಕೊಡಿ ಅಂತಂದ್ರೆ ಹಂಗೆ ಕೊಡಕತ್ತಾರ? ಅವರು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ತೊಗೋಬೇಕು, ಅಲ್ಲಿಂದ ಪ್ರಪೋಸಲ್ ಬರಬೇಕು, ಎಸ್ಟಿಮೇಟ್ ಆಗಬೇಕು, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆದಮೇಲೆ ಫೈನಾನ್ಸ್ ಕ್ಲಿಯರ್ ಆಗಬೇಕು. ಅದೇ ಥರ ಅಲ್ಲಿನೂ ಇದೆ. ಅದು ಯಾವುದನ್ನು ಪ್ರಯತ್ನ ಮಾಡಿದೆ, ಬಂದಿಲ್ಲ ಅಂತಂದು ಹೇಳಿದರೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಮತ್ತೇನೆ ಸ್ಪಷ್ಟ ಮಾಡಿದ್ದಾರೆ, ನಾವು 5300 ಕೋಟಿ ಕೊಡ್ತೀನಿ ಅಂತ. ಮತ್ತೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಹೇಳಿದ್ದಾರೆ, ಕೊಡ್ತೀನಿ ಅಂತ. ಕೊಟ್ರಿ. ಆದ್ರಿಂದ ಇನ್ನ ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಫೈನಲ್ ಸರ್, ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಈಗಲೂ ಕೂಡ ಪ್ರಪೋಸಲ್ ಕಳಿಸಿದ್ರೆ ಈಗಲೂ ಕೂಡ 15 ಫೈನಾನ್ಸಲ್ಲಿ ಏನು ರೆಕಮೆಂಡ್ ಮಾಡಿದ್ರೆ ಅದು ಸಿಗ್ತದೆ ಸರ್. ಅವಯದಲ್ಲಿ ಕ್ರಿಸ್ಟಾನು ರಾಷ್ಟ್ರೀಯ ಮಾಡಿದ್ರಿ ಕೋನ್ ರೆಡ್ಡಿ ಅವರೇ ಅಲ್ಲ, ಬೊಮ್ಮಾಯಿ ಸಾಹೇಬರು ಕೃಷ್ಣ ರಿಪ್ಲೈ ಆಗ್ಲಿ, ಆಮೇಲೆ ರಿಪ್ಲೈ ಮಾಡಲಿ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಪ್ಯಾರಾ 39 of the budget of the central government ಏನಂತ ಹೇಳ್ತದೆ 23-24ರಲ್ಲಿ, ಇನ್ ದಿ ಡ್ರಾಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ, ಇದು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ನಲ್ಲಿ ಪ್ಯಾರಾ ಓದ್ತಾ ಇದ್ದೀನಿ ನಾನು, ಅವ್ರು ಹೇಳಿರೋದು ಬಜೆಟ್ 23-24 ಬಜೆಟ್ನಲ್ಲಿ. Central assistance of rupees 5,300 crore will be given to Upper Bhadra project, to provide sustainable micro irrigation and filling up of surface tanks for drinking water. ಯಾವ ಕಂಡೀಷನ್ ಹಾಕಿಲ್ಲ, ನಂಬರ್ 1. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್, ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ 86 ಪ್ಯಾರಾ ಅವ್ರ ಬಜೆಟ್ನಲ್ಲಿ ಫೆಬ್ರವರಿನಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ, ತಗೊಬಂದು ಕೊಡಿ ದುಡ್ಡನ್ನ. ಖಂಡಿತವಾಗಿ ಧನ್ಯವಾದ ಹೇಳ್ಬೋಣ ಪಾಪ, ಖಂಡಿತವಾಗಿ ಕೊಡಿಸ್ಬಿಡಿ, 5,300 ಕೋಟಿ ಕೊಡಿಸ್ಬಿಡಿ. ಇಲ್ಲ ಸಿದ್ದರಾಮಯ್ಯ ಖಂಡಿತವಾಗೂ ಸಿಗ್ತದೆ. ದಯವಿಟ್ಟು ಫೆಬ್ರವರಿ ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ನಿಮಿಷ, ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ವರ್ಷದ ಬಜೆಟ್ ಸರಿಯಾದ ಫಾರ್ಮ್ಯಾಟ್ ತಗೊಂಡು ಬರಕ್ ಹೇಳಿ. ನಿನ್ನೆ 15 ದಿನಕ್ಕೆ ಮುಗಿದೋಯ್ತದೆ, ಆಗ್ಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ. ಅಲ್ಲ, ನೀವೇನ್ ಮಾಡಿದ್ರಿ? 24-25ಗೆ ಬಜೆಟ್ ಮಂಡಿಸಿದ್ದಾರೆ. 9 ತಿಂಗಳು ಏನ್ ಮಾಡಿದ್ರಿ? ಕೇಂದ್ರ ಈ ವರ್ಷದ ಬಜೆಟ್ ನಲ್ಲಿ ಹೇಳಿದಾರ, ಪ್ರಸ್ತಾಪ ಮಾಡಿದಾರ? ಏನು
ಕೊಡ್ತೀವಿ, ಇಲ್ಲಿವರೆಗೂ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಅಲ್ಲ, ಹೇಳಿದಾರ? ನೀವೇನೋ ಕೇಳಿದ್ರಾ? ಮುಂದೆ ಕೊಡ್ತೀವಿ ನೀವು ಅಂತ ಕೇಳಿದ್ರಾ? ನಾವು ಕೇಳಿದೀವಿ, ಅಲ್ಲ, ಒಂದು ಪತ್ರ letter ಬರ್ದಿದ್ದೀವಿ, ಬರ್ದಿದ್ದೀರಿ ಅಷ್ಟೇ. ಪರ್ಸನಲ್ ಭೇಟಿಯಾಗಿದ್ದೀವಿ, ಕೇಳಿದೀವಿ, ಕೊಟ್ಟಿಲ್ಲ, ಭೇಟಿ ಆದ್ರಾಗಲ್ಲ, ಕೊಟ್ಟಿಲ್ಲ, ನೀವು ಫಾರ್ಮ್ಯಾಟ್ ಅಲ್ಲೇ ಕಳಿಸಿಲ್ಲ, ಕೊಟ್ಟಿಲ್ಲ. proposal ಏ ಇಲ್ಲ. ಆಯ್ತು ಕೂತ್ಕೊ. ಯಾವ Proposal ಏ ಇಲ್ಲ. ಮತ್ತೆ ಮಾತಾಡಿ ಈಗ. ಫಾರ್ಮೆಟ್ ನಂಬರ್ ನಿಮ್ಮ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿದೆ. ನೀವು ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, 5,300 ಕೋಟಿ ಕೊಡ್ತೀವಿ ಅಂತ ಗೌರ್ಮೆಂಟ್ ಇದ್ದಾಗ, ಕೊಟ್ಟಿಲ್ಲ. ಗೌರ್ಮೆಂಟ್ ಅಪ್ಪರ್ ಇದ್ದಾಗ ಭದ್ರಾಕಕ್ಕೆ 3,500 ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ಇವರೇ ಧನ್ಯವಾದಗಳನ್ನೆಲ್ಲ ಅರ್ಪಿಸಿದ್ದಾರೆ ಪ್ರಧಾನಮಂತ್ರಿಗೆ, ನೀವು ಪ್ರಯತ್ನ ಕೇಂದ್ರ ಇಲ್ಲ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಯಾವ ಫಾರ್ಮೆಟ್ ಅಲ್ಲಿ ರಾಷ್ಟ್ರೀಯ ಯೋಜನೆ ಮಾಡಿಲ್ಲ, ಅಲ್ಲಿ ಯಾವ CWC ಅಪ್ರೂವಲ್ ತಗೋಬೇಕು, ಮಾಡಿಲ್ಲ. ಅದು ಯಾವುದು 5,490 ಬಜೆಟ್ ಅಲ್ಲಿ ಇದೆ. ಬಂದ್ಬಿಡುತ್ತಾ ಹಂಗೆ? ಹಾಗಾದ್ರೆ ಆಯ್ತು, ಯಾಕೆ ಮಾತಾಡ್ತಾರೆ ಈಗ? ಹಾಗಾದ್ರೆ ಇವರು 15 ಹಣಕಾಸಿನ ಆಯೋಗದ ಉತ್ತರ ಆಗ್ಲಿಲ್ಲ, ನೀವು ಮತ್ತೆ ಕ್ಲಾರಿಫಿಕೇಶನ್ ಕೊಡಿ. ವಿದೌಟ್ ಎನಿ ಪ್ರೊಸೀಜರ್ ನೀವು ರಿಲೀಸ್ ಮಾಡಿದ್ದೀರಾ? ವಿದೌಟ್ ಎನಿ ಪ್ರೊಸೀಜರ್ ರಿಲೀಸ್ ಮಾಡ್ತೀರಾ ನಿಮ್ಮ ಬಜೆಟ್ ಅಲ್ಲಿ? ಅಧ್ಯಕ್ಷರೇ ರಿಲೀಸ್ ಅಲ್ಲ, ಮಾಡ್ತಾರೆ, ನೀವು ಯಾವಾಗ ಮಾಡ್ತಾರೆ? ಅಲ್ಲ, ನಿಮ್ ಬಜೆಟ್ ಅಲ್ಲಿ ಏನಾದ್ರು ಯಾವಾಗ ರಿಲೀಸ್ ಮಾಡ್ತಾರೆ? ಮಾಡ್ತೀರಾ? ಯಾವ್ದು ಪ್ರೊಸೀಜರ್ ಇಲ್ಲದೆ ಯಾವಾಗ ಮಾಡ್ತಾರೆ? ನೀವು ಪ್ರಪೋಸಲ್ ಯಾವಾಗ ಕಳಿಸಿದ್ರೆ ಹೆಂಗ್ ಮಾಡ್ತಾರೆ? ಆಯ್ತಪ್ಪ, ಯಾವಾಗ ಈ ಮಾರ್ಚ್ ಒಳಗಡೆ ಕೊಡಿಸ್ತೀಯಾ? ನೀವು ಕೊಡಿಸ್ತೀರಿ ಪ್ರಪೋಸಲ್ ಅಲ್ರಿ? ಕಳಿಸಿ first. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಪ್ರಪೋಸಲ್ ಕಳಿಸಿಲ್ಲ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ನೀವು ಹೇಳ್ದಂತ ಫಾರ್ಮೆಟ್ ನಲ್ಲೇ ಕಳಿಸ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ನಿಮ್ ಸರ್ಕಾರವೇ ಕಾರಣ. ಮಾರ್ಚ್ ಒಳಗಡೆ ನಿಮ್ ಕೊಡಿಸ್ತೀರಾ? ಸರ್ಕಾರವೇ ಕಾರಣ. ಅದು ಆಯ್ತು, ಮತ್ತೆ ಮಾತಾಡಿ. ನೀವು ಈಗ ಮಾತಾಡಿದಾಗ ಇಬ್ಬರು ಕೂಡ ಆಯ್ತು. ಈಗ ಉತ್ತರ ಆದ ನಂತರ ಮಾತಾಡಿ. ಉತ್ತರ ಆಗ್ಲಿ. ಉತ್ತರ ಆದ ನಂತರ ಮಾತಾಡಿ. ಅಲ್ಲ, ಈಗ ಮತ್ತೆ ಮಾಡ್ತೀರಿ ನೀವು ಪಂಗನಾಮ ಹಾಕೊಂಡಿದ್ದೀರಿ. ಉತ್ತರ ಮತ್ತೆ ಮಾತಾಡಿ ನೀವು. ಪಡ್ಕೊಳಕ್ ಗೊತ್ತಿಲ್ಲ ನಿಮ್ಗೆ. ಗಣೇಶ್, ಕೇಂದ್ರ ಸರ್ಕಾರದ ಹೆಂಗ್ ಹಣಕಾಸಿನ ತಗೊಳ್ಳೋದು ಗೊತ್ತಿಲ್ಲ, ಬರೀ ರಾಜಕಾರಣ ಮಾಡೋದು ಅಷ್ಟೇ ಗೊತ್ತು. ಸರ್, ಈಗ ನಿಮ್ ಸರ್ಕಾರ ನೀವು ಇದ್ರಲ್ಲಿ ಏನು ಮಾರ್ಚ್ ಅಲ್ಲಿ ನಮ್ಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಬೇ ತಿಂಗಳಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಸ್ವಾಮಿ. ನೀವೇ ಅಲ್ಲ, ಮಾರ್ಚ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಕೊಡ್ಲಿಲ್ಲ, ಇವತ್ತಿನವರಿಗೆ ಕೊಟ್ಟಿಲ್ಲ. ಯಾಕಂದ್ರೆ ನೀವು ಪಡ್ಕೊಂಡಿಲ್ಲ. ಕೊಟ್ಟಿಲ್ಲ, ನೀವು ತಗೊಳ್ಳೋ ರೀತಿ ಗೊತ್ತಿಲ್ಲ ನಿಮ್ಗೆ, ತೆಗೆದುಕೊಳ್ಳೋದಕ್ಕೆ ಗೊತ್ತಿಲ್ಲ ನಿಮ್ಗೆ. ಗೊತ್ತಿಲ್ಲ. ಓಹೋ, ನಾವು ಅಜಯ್ ನಿಮ್ ಜೊತೆ ಇದ್ದವರೇ ಫೈನಾನ್ಸ್ ಸೆಕ್ರೆಟರಿ. ಅಜಯ್, ಸಿಟ್ ಡೌನ್. ನಿಮ್ಮ ಹತ್ರ ಮಾಡ್ಬೇಕದನ್ನ. Not finance department. ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್, ಗೌರ್ಮೆಂಟ್ ಇದೆಯಲ್ಲ, ಅದು ಕಂಟಿನ್ಯೂಸ್ ಪ್ರಾಸೆಸ್. ನಿಮ್ಮಲ್ಲಿದ್ದ ಅಧಿಕಾರಿಗಳೇ ಇಲ್ಲೂ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಫಾರ್ಮೆಟ್ ಕೊಡ್ಲಿಲ್ಲ, ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ಹಿಂದೆ ಎಲ್ಲ ಹೇಳಿದ್ರು, ಇದೇ ಬಸವರಾಜ ಬೊಮ್ಮಾಯಿ ಅವರು 50% ನೀವು ಶೇರ್ ಕೊಡ್ಲಿಲ್ಲ, ಅದಕ್ಕೋಸ್ಕರ ಕೊಡ್ಲಿಲ್ಲ ಅಂತಂದ್ರೆ, ಈಗ ಫಾರ್ಮೆಟ್ ಕೊಡ್ಲಿಲ್ಲ ಮಾಡಿಸಿ. ಈಗ 5,300 ಕೋಟಿ ಕೊಡಿಸಿ, ಈಗ ಫೆಬ್ರವರಿ ಒಳಗಡೆ, ಮಾರ್ಚ್ ಒಳಗಡೆ ಕೊಡದೆ ಹೋದ್ರೆ yes, no locus stand it. No, you are responsible. Your government is responsible for not getting that 5,300 crores. 5,300 ಕೋಟಿ ಮಾರ್ಚ್ ಒಳಗಡೆ ಕೊಡದೆ. ನೀವೇ ಕಾರಣ. Yes, no business to spend on behalf of the government of India.